ಈ ತರನು ಇದೆ ಅಲ್ರಿ, ಸಖತ್ತಾಗಿದೆ ಇಲ್ಲಿ. ಅಲ್ಲಿ ಕೂಡ ಸಖತ್ತಾಗಿರೋ ಪ್ಲೇಸ್ ಇದೆ, ಬಾತುಕೋಳಿ ಗಾರ್ಡನ್ ತರ. ವರ್ಲ್ಡ್ ಬಿಗ್ಗೆಸ್ಟ್ ಮಶ್ರೂಮ್ ನೋಡಿ ಗೈಸ್. ಫೋಟೋಗ್ರಾಫರ್ಸ್ ಗೆ ಬೆಸ್ಟ್ ಪ್ಲೇಸ್ ಇದೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಆತರ ಇದ್ದವ್ರು ಮಾತ್ರ ಬರ್ಬೋದು. ಆ ತರ ಚೆನ್ನಾಗಿದೆ ಪ್ಲೇಸ್ ಫೋಟೋ ಹೊಡಕ್ಕೆ. ಒನ್ ಟೈಮ್ ಆದ್ರೂ ಬರ್ಬೇಕು. ಯಾರು ಬಂದಿಲ್ಲ ಒನ್ ಟೈಮ್ ಆದ್ರೂ ನಂದಿ ಹಿಲ್ಸ್ಗೆ ಬನ್ನಿ. ಹಾಗೆ ಇಲ್ಲಿ ಶೂಟ್ಸ್ ಚೆನ್ನಾಗುತ್ತೆ. ಮೇಲ್ಗಡೆ ಹೋಗೋಣ ಬನ್ನಿ. ಹೊರಗಡೆ ಒಂದು ಇದಿದೆ ಪ್ಲೇಸ್. ವೆಲ್ಕಮ್ ನಂದಿ ಹಿಲ್ಸ್ಗೆ. ಈ ಪ್ಲೇಸ್ ಅಲ್ಲಿ ಇದೊಂದು ಪ್ಲೇಸ್ ಇದೆ. ಈ ಪ್ಲೇಸ್ ಯಾವ ತರ ಇದೆ, ಫೋಟೋ ಶೂಟ್ ಮಾಡೋದು ಬೇಕಾದ್ರೆ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಬೋದು. ಇಲ್ಲಿ ಯಾವ ತರ ಇದೆ ಅನ್ನೋದು ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ವ್ಯೂ ಚೆನ್ನಾಗಿದೆ. ಯಾರ್ಯಾರು ಫೋಟೋ ಶೂಟ್ ಮಾಡ್ತೀರಾ ಅವ್ರು ಬೇಕಾದ್ರೆ ಇಲ್ಲಿ ಬರ್ಬೋದು. ಹೌದಾ, ಆಲ್ರೆಡಿ 3 hours ಆಯ್ತಂತ ಗೈಸ್. ನೋಡಿ 3 hours ಆದ್ರೂ ಕಂಪ್ಲೀಟ್ ಆಗಿ ಪ್ಲೇಸ್ ನೋಡಕ್ ಆಗಿಲ್ಲ ನಮ್ಗೆ. ಇನ್ನೂ ಸಣ್ಣ ಪುಟ್ಟ ಪ್ಲೇಸಸ್ ಎಲ್ಲಿದೆ ನಮ್ದು ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಮೂಲೆನೂ ತೋರಿಸಿದೀನಿ ಅನ್ಕೊಂಡಿದೀನಿ. ಏನಾದ್ರೂ ಸಣ್ಣ ಪುಟ್ಟ ಮಿಸ್ ಇದ್ರೆ ಕಮೆಂಟ್ ಹೇಳಿ ತಿಳಿಸಿ. ನೋಡಿ ಗಾಂಧಿ ಅತಿಥಿ ನಿಲಯ ಅಂತ. ಗಾಂಧಿ ನಿಲಯ ಅತಿಥಿ ಗೃಹ, ಅದ್ರ ಒಳಗಡೆ ಬಂದಿದೀವಿ ಇವಾಗ. ನೋಡೋಣ, ಇದು ಒಂದು ಪ್ಲೇಸ್ ತೋರ್ಸೋಣ. ಮತ್ತೆ ಎಲ್ಲಾ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ ಇಲ್ಲಿ. ನೋಡೋಣ ಏನೇನ್ ಎಕ್ಸ್ಪ್ಲೋರ್ ಮಾಡ್ಬೋದು. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಏನಾದ್ರು ಮಿಸ್ ಇದ್ರೆ ಕಮೆಂಟ್ ಒಳಗಡೆ ಹಾಕಿ, ನೆಕ್ಸ್ಟ್ ಟೈಮ್ ಅದನ್ನು ಫುಲ್ ಫಿಲ್ ಮಾಡೋಣ. ಈ ನಿಲಯ ಏನಂದ್ರೆ 1927 ಮತ್ತು 1936 ಅಲ್ಲಿ ಮಹಾತ್ಮ ಗಾಂಧಿಯವರು ಬಂದಾಗ ಇದೇ ಕಟ್ಟಡದಲ್ಲಿ ವಿಶ್ರಾಂತಿನ ಪಡೆದಿದ್ರಂತೆ. ಇದೇ ರೀಸನ್ಗೆನೆ ಇದಕ್ಕೆ ಗಾಂಧಿ ಅತಿಥಿ ನಿಲಯ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ನೋಡಿ ಯಾವ ತರ ಇದೆ ಗೈಸ್. ಒನ್ ಆಫ್ ದಿ ಬೆಸ್ಟ್ ವ್ಯೂ ನಂದಿ ಹಿಲ್ಸ್ ಅಲ್ಲಿ ಯಾವ್ದಂದ್ರೆ ನೋಡಿ